ಮಹಿಳೆಯರೇ ನೀವು ಆಗಾಗ ಮೆಡಿಕಲ್ಗೆ ಹೋಗ್ತಾ ಇದ್ದೀರಾ, ಹೋಗೋ ಮುನ್ನ ಎಚ್ಚರ, ಹುಷಾರಾಗಿರಿ. ಮೆಡಿಕಲ್ಗೆ ಬರೋ ಹೆಣ್ಣು ಮಕ್ಕಳೇ ಇವನ ಟಾರ್ಗೆಟು. ಮೆಡಿಕಲ್ಗೆ ಬರುವ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಮಾಡ್ತಾ ಇದ್ದಾನೆ ಈ ರಾಸ್ಕಲ್. ಆಗಾಗ ಮೆಡಿಕಲ್ಗೆ ಹೋಗುವಂತಹ ಹೆಣ್ಣು ಮಕ್ಕಳು ಜಾಗೃತೆಯಿಂದ ಇರಬೇಕು. ಕಾರಣ ನರ ದೌರ್ಬಲ್ಯ ಕೆಲ ವ್ಯಕ್ತಿಗಳು ಮೆಡಿಕಲ್ ಶಾಪ್ನಲ್ಲಿ ಇರ್ತಾರೆ. ನಿಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗೋ ಸಾಧ್ಯತೆಗಳಿದ್ದಾವೆ. ಆ ದೌರ್ಜನ್ಯದ ವಿಡಿಯೋ ರೆಕಾರ್ಡ್ ಅನ್ನು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದು ಸ್ನೇಹಿತರಿಗೆ ಹಂಚಿ ಖುಷಿ ಪಡೋ ವಿಕೃತ ಕಾಮಾಂಧರು ಕೂಡ ಇರ್ತಾರೆ. ಆರೋಗ್ಯ ಹದಗೆಟ್ಟರೆ ಮೆಡಿಕಲ್ಗೆ ಹೋಗೋದು ಅನಿವಾರ್ಯ. ಆ ಮೆಡಿಕಲ್ನಲ್ಲೇ ಹದಗೆಟ್ಟಿರೋ ಮಕ್ಕಳು ಇರ್ತಾರೆ. ಅದಕ್ಕೇನು ಮಾಡೋಣ? ಮಹಿಳೆಯರೇ, ಮೆಡಿಕಲ್ ಹೋಗೋ ಮುನ್ನ ಹುಷಾರಾಗಿರಿ. ಒಂದಷ್ಟು ಪ್ರಿಕಾಷನ್ ತೆಗೆದುಕೊಂಡೇ ಹೋಗಿ. ಮೆಡಿಕಲ್ಗೆ ಬರೋ ಹೆಣ್ಣು ಮಕ್ಕಳೇ ಇವನ ಟಾರ್ಗೆಟ್ ಅಂತೆ. ಈತ ಮೆಡಿಕಲ್ಗೆ ಬರುವ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡ್ತಾ ಇದ್ದಾನಂತೆ. ಹಾಗಾದ್ರೆ ಯಾರು? ಲೈಂಗಿಕ ದೌರ್ಜನ್ಯ ಎಸಗಿದ್ದಲ್ಲದೆ ವಿಡಿಯೋ ಕೂಡ ರೆಕಾರ್ಡ್ ಮಾಡಿಕೊಳ್ತಾ ಇದ್ದ. ಸ್ನೇಹಿತರಿಗೆ ವಿಡಿಯೋ ಕಳುಹಿಸಿ ವಿಕೃತ ಆನಂದ ಪಡಿತಾ ಇದ್ದನಂತೆ. ಆರೋಗ್ಯ ಹದಗೆಟ್ಟರೆ ಮೆಡಿಕಲ್ಗೆ ಹೋಗೋದು ಅನಿವಾರ್ಯ. ಆದರೆ ಅಲ್ಲಿ ನಡೆಯಬಹುದಾದಂತಹ ದುರಂತಗಳನ್ನು ಎದುರಿಸಬೇಕಾಗಿ ಬರುತ್ತೆ ಹೆಣ್ಣು ಮಕ್ಕಳು ಪಾಪ. ಹಾಗಾಗಿ ಮೆಡಿಕಲ್ಗೆ ಹೋಗೋ ಮುನ್ನ ಸ್ವಲ್ಪ ಎಚ್ಚರದಿಂದಿರಿ. ಹಾಗಾದರೆ ಈತನ ಕಾಮಕೃತ್ಯಗಳು ಹೇಗಿತ್ತು? ಈತ ಯಾವ ರೀತಿಯಲ್ಲಿ ದೌರ್ಜನ್ಯಗಳನ್ನು ಮಾಡ್ತಾ ಇದ್ದ, ಸೆಕ್ಸುವಲ್ ಹರಾಸ್ಮೆಂಟ್ ಮಾಡ್ತಾ ಇದ್ದ ಎನ್ನುವಂತಹ ಆರೋಪ, ಲೈಂಗಿಕ ದೌರ್ಜನ್ಯ ಎಸಗಿದ್ದಲ್ಲದೆ ವಿಡಿಯೋ ಕೂಡ ಮಾಡಿಕೊಳ್ತಾ ಇದ್ದ ಎನ್ನುವಂತಹದ್ದು ಈಗ ಬಯಲಾಗಿರತಕ್ಕಂತಹದ್ದು. ನೀವು ಗಮನಿಸ್ತಾ ಇದ್ದೀರಿ, ಈ ವ್ಯಕ್ತಿ ಮೆಡಿಕಲ್ ಶಾಪ್ಗೆ ಬರುವಂತಹ ಹೆಣ್ಣು ಮಕ್ಕಳ ಜೊತೆ ಅನುಚಿತವಾಗಿ ವರ್ತಿಸ್ತಾ ಇದ್ದ. ಹೆಣ್ಣು ಮಕ್ಕಳ ಪ್ರೈವೇಟ್ ಪಾರ್ಟಿಗೂ ಕೂಡ ಕೈ ಹಾಕಿ ವಿಕೃತವಾಗಿ ಆನಂದ ಪಡ್ತಾ ಇದ್ದ ಎನ್ನುವಂತಹದ್ದು. ಸೊ ಈತನನ್ನು ಈಗಾಗಲೇ ಮೆಡಿಕಲ್ಗೆ ಬರುವಂತಹ ಮಹಿಳೆಯರನ್ನು ಬುಟ್ಟಿಗೆ ಬೀಳಿಸಿಕೊಳ್ತಾ ಇದ್ದಂತೆ. ತನ್ನ ಕಾಮ ತೃಷೆಗೂ ಕೂಡ ಆ ಹೆಣ್ಣು ಮಕ್ಕಳನ್ನು ಬಳಸಿಕೊಳ್ತಾ ಇದ್ದ ಎನ್ನುವಂಥ ಆರೋಪ ಇದೆ. ಮೆಡಿಕಲ್ಗೆ ಬರುವ ಮಹಿಳೆಯರನ್ನ ಬುಟ್ಟಿಗೆ ಬೀಳಿಸಿಕೊಂಡು ತನ್ನ ಕಾಮತೃಷೆ ತೀರಿಸಿಕೊಳ್ಳುತ್ತಿದ್ದ ಮೆಡಿಕಲ್ ಸ್ಟೋರ್ ಮಾಲೀಕ. ಪಲ್ಲಂಗ ದಾಟದ ವಿಡಿಯೋ ಮಾಡಿಕೊಂಡು ವಿಕೃತ ಆನಂದ ಪಡೆಯುತ್ತಿದ್ದಂತೆ ಈ ಮುಠಾಳ. ಇವನ ಕಾಮ ಎಷ್ಟಿತ್ತೆಂದರೆ ಯಾರೂ ಸಹ ಊಹೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬಾಲಕಿ ಮೇಲೂ ಅತ್ಯಾಚಾರವನ್ನ ಬೆಸಗಿದ್ದಾನೆ ಈ ಕಾಮುಕ. ಬಾಲಕಿಯನ್ನು ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದು ದೌರ್ಜನ್ಯವೆಸಗಿದ್ದಾನೆ. ಈ ಕೀಚಕನ ಮೊಬೈಲ್ನಲ್ಲಿ 60ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋ ಸಿಕ್ಕಿದ್ವಂತೆ. ಮಿನಿ ಪ್ರಜ್ವಲ್ ರೇವಣ್ಣ ಇದ್ದ ಹಾಗೆ ಅಮರ್ ಮೆಡಿಕಲ್ ಸ್ಟೋರ್ನ ಮಾಲೀಕ ಅಂಜಾದ್ ವಿಕೃತ ಮೆರೆದಿದ್ದಾನೆ. ಈ ಘಟನೆ ದಾವಣಗೆರೆಯ ಚೆನ್ನಗಿರಿ ಪಟ್ಟಣದಲ್ಲಿ ನಡೆದಿರುವಂತಹದ್ದು. ಮೆಡಿಕಲ್ಗೆ ಬರುವ ಮಹಿಳೆಯರನ್ನ ಬುಟ್ಟಿಗೆ ಬೀಳಿಸಿಕೊಂಡು ಅವರ ಜೊತೆ ಅನುಚಿತವಾಗಿ ವರ್ತಿಸ್ತಾ ಇದ್ದ, ಕಾಮತೃಷೆಯನ್ನ ತೀರಿಸಿಕೊಳ್ಳುತ್ತಿದ್ದ ಮೆಡಿಕಲ್ ಸ್ಟೋರ್ನ ಮಾಲೀಕ ಪಲ್ಲಂಗ ದಾಟದ ವಿಡಿಯೋವನ್ನ ರೆಕಾರ್ಡ್ ಮಾಡಿಕೊಳ್ತಾ ಇದ್ದ. ಉಳಿದವರಿಗೂ ಸೆಂಡ್ ಮಾಡಿ ವಿಕೃತವಾಗಿ ಆನಂದ ಪಡಿತಾ ಇದ್ದ. ಒಟ್ಟಾರೆ ಜೂನಿಯರ್ ಪ್ರಜ್ವಲ್ ರೇವಣ್ಣ ಕರ್ನಾಟಕಕ್ಕೆ ಪರಿಚಯ ಆದಂಗಾಯಿತು. ಈತನೂ ಕೂಡ 20ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಜೊತೆ ಅನುಚಿತವಾಗಿ ವರ್ತನೆಯನ್ನು ಮಾಡಿದ್ದಾನೆ. ಸಂಬಂಧಪಟ್ಟಂಥ ಇಲಾಖೆ ಒದ್ದು ಒಳಗಾಕೋದು ಒಂದು ಬಾಕಿ ಇದೆ. ಸೊ ಅದೊಂದು ಆದರೆ ಉಳಿದಂತಹ ಹೆಣ್ಣು ಮಕ್ಕಳಿಗೆ ಒಂದರ್ಥದಲ್ಲಿ ಆ ಭಾಗದ ಹೆಣ್ಣು ಮಕ್ಕಳು ಸೇಫ್ ಆಗಿರ್ತಾರೆ ಎನ್ನುವಂತಹದ್ದು ಫ್ರೀಡಮ್ ಟಿವಿಯ ಉದ್ದೇಶ.